ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮನದುಂಬಿ ಸ್ವಾಗತ ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಅವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ, ನನ್ನ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ಸೀತಾಯಣದ ಸ್ವಾಧ್ಯಾಯದಲ್ಲಿ ನಾವಿದ್ದೇವೆ. ಇವತ್ತು ಬಹುದೂರ ಬಂದಿದ್ದೇವೆ, 16ನೆಯ ಅಧ್ಯಾಯದಲ್ಲಿದ್ದೇವೆ. ಇದು ಅಂತರ್ಯುದ್ಧ, ಲಂಕೆಯ ಕೊನೆಯ ಸಂಗತಿಗಳೆಲ್ಲ, ಯುದ್ಧದ ಕೊನೆಯ ಸಂಗತಿಗಳೆಲ್ಲ ಈ ಅಧ್ಯಾಯದಲ್ಲಿ ಇವೆ. ಇದುವರೆಗೆ ಏನೆಲ್ಲ ಆಯಿತು, ಲಂಕೆಗೆ ಬಂದು ಸೀತೆ ಏನೆಲ್ಲವನ್ನ ಅನುಭವಿಸಿದ್ರು, ಆಂತರಿಕವಾಗಿ ಎಷ್ಟು ಅವಳು ಹೋರಾಟವನ್ನ ಮಾಡಿದ್ಲು, ರಾವಣನ ಆಂತರ್ಯವನ್ನ ಹೊಕ್ಕುಕೊಂಡು ಅವನ ನಿಜ ಸಂಗತಿಯನ್ನ, ಅವನು ಏನಿದ್ದಾನೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅವಳು ಪ್ರಯತ್ನವನ್ನ ಮಾಡ್ತಾಳೆ. ಮಂಡೋದರಿಗೂ ಕೂಡ ಅವಳ ಮನಸ್ಸನ್ನ ಬದಲಾಯಿಸ್ಲಿಕ್ಕೆ, ಅವಳು ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನ ತಿಳಿಸಿ ಹೇಳಲಿಕ್ಕೆ, ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾಳೆ. ಹೀಗೆ ಸೋಮಾಳ ಕಥೆ ತಡೆರಹಿತವಾಗಿ ಮುಂದುವರೆದದ. ಇನ್ನೇನು ಮಹಾಯುದ್ಧ ಸನ್ನಿಹಿತ ಆಗ್ತಾ ಇದೆ. ಯುದ್ಧದ ಮುಂಚಿನ ದಿವಸ, ಒಂದು ದಿನ ಮೊದಲಿನ ದಿವಸ, ರಾವಣ ಆಕ್ರೋಶದ ಸ್ಥಿತಿಯಲ್ಲೇ ಇದ್ದಾನೆ. ತುಂಬಾ ಸಿಟ್ಟಿನಿಂದ ಮಾತೆಯ ಹತ್ತಿರ ಬರ್ತಾನೆ. ಅವಳನ್ನ ಸಂಕಟಗೊಳಿಸೋದು, ಅವಳನ್ನ ಮೋಹಿತಗೊಳಿಸುವುದು ಅವನ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಮಾಡ್ಲಿಕ್ಕೆ ಅವನು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಅವನಿಗೆ ಮತ್ತಷ್ಟು ಚಡಪಡಿಕೆ ಆಗತ್ತೆ, ಮತ್ತಷ್ಟು ಬೆದರಿಕೆಗಳನ್ನ, ಭ್ರಮಾಲೋಕಗಳನ್ನ ಅವನು ಆಶ್ರಯಿಸ್ತಾನೆ. ನಿದ್ರಾರಹಿತ ಸ್ಥಿತಿಯಿಂದ, ಕ್ರೋಧದಿಂದ ಕುದಿಯುತ್ತಾ ಅವಳನ್ನ ಮಾಟಗಾತಿ ಅಂತ ಹೇಳಿ ಕರೀತಾನೆ. ಅವಳನ್ನ ಮೋಸಗಾರ್ತಿ, ಮಾಟಗಾರ್ತಿ, ಅವಳು ಹಾಗ್ ಮಾಡಿದಾಳೆ, ಹೀಗ್ ಮಾಡಿದಾಳೆ ಅಂತ ಹೇಳಿ ಏನೆಲ್ಲವನ್ನು ಕರೀತಾನೆ. ಒಬ್ಬ ಮಹಿಳೆ ತನ್ನನ್ನು ಇಷ್ಟೆಲ್ಲ ವಿಚಲಿತಗೊಳಿಸಬಹುದು ಅಂತಕ್ಕಂಥ ಒಂದು ವಿಚಾರನೆ ಅವನಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ದಿನ ಅವನು ಶ್ರೀರಾಮನ ಸಾವಿನ ಭ್ರಮೆಯನ್ನ ಸೃಷ್ಟಿಸಿ ಅವಳನ್ನು ದುರ್ಬಲಗೊಳಿಸ್ಬೇಕು ಅಂತ ಹೇಳಿ ಬರ್ತಾನೆ. ನಗ್ತಾ ಬಂದು ಅವಳನ್ನ ಕೆಣಕ್ತಾನೆ. ರಾಮನ ಒಂದು ನಿರ್ಜೀವ ಗೊಂಬೆಯನ್ನ ತೋರಿಸಿ, ಅವಳಿಗೆ ಅದನ್ನ ತೋರಿಸಿ, ನೋಡು ಸೀತೆ, ನೋಡು, ಇದು ನಿನ್ನ ಭವಿಷ್ಯ, ನಿನ್ನ ಗಂಡನ ಸಾವು ಇನ್ನು ಕೆಲವೇ ದಿನಗಳ ಅಂತರದಲ್ಲಿ ಇದೆ ಅಂತ ಹೇಳಿ ಕರ್ಕಶ ಧ್ವನಿಯಿಂದ ಅವನು ನಗ್ತಾನೆ. ಆಗ ಸೀತಾಮಾತೆಗೆ ಒಳಗೊಳಗೆ ತುಂಬಾ ತ್ರಾಸಾಗ್ತಾ ಇರುತ್ತೆ. ಆದ್ರೂ ಕೂಡ ಅವಳು ಧ್ಯಾನಕ್ಕೆ ಕುಳಿತುಕೊಳ್ತಾಳೆ. ಅವಳಿಗೆ ರಾವಣನ ಈ ಯಾವ ಭ್ರಮೆಗಳು ಅವಳನ್ನ ವಿಚಲಿತಗೊಳಿಸೋದಿಲ್ಲ. ಅವಳಿಗೆ ಗೊತ್ತು, ಇದೆಲ್ಲ ರಾವಣನ ಒಂದು ಕುತಂತ್ರ ಅಂತ ಹೇಳಿ ಗೊತ್ತು. ರಾಮನಿಗೆ ಏನೂ ಆಗೋದಿಲ್ಲ ಅಂತನೂ ಗೊತ್ತು. ಆದರೂ ಕೂಡ ನಿನ್ನ ಗಂಡನ ಒಂದು ನಿರ್ಜೀವ ಪುತ್ಥಳಿಯನ್ನ ತೋರಿಸಿದಾಗ ಅವಳಿಗೆ ಒಳಗೊಳಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆದ್ರೂ ಕೂಡ ತೋರಿಸಿಕೊಳ್ಳದೇನೆ ಅವಳು ಧ್ಯಾನದಲ್ಲಿ ಮಗ್ನಳಾಗ್ತಾಳೆ. ನಂತರ ನಿಧಾನವಾಗಿ ಕಣ್ಣುಗಳನ್ನ ತೆಗೆದು ಏನ್ ಹೇಳ್ತಾಳೆ ರಾವಣನ ಕುರಿತು ಅಂತಂದ್ರೆ, ರಾವಣ, ನಿನ್ನ ದಶಕಗಳ ತಪಸ್ಸು ನಿಷ್ಪ್ರಯೋಜಕವಾಗಿದೆ. ನಿನ್ನ ವರ್ಷಾನುಗಟ್ಟಲೆಯ ಧ್ಯಾನ ಪ್ರಾರ್ಥನೆಗಳು ನಿನಗೇನು ಕಲಿಸಲಿಲ್ಲವೇ? ನಿನ್ನನ್ನು ಗುರಿಯೆಡೆಗೆ ತಲುಪಿಸಬಹುದಾಗಿದ್ದ ಅಮೂಲ್ಯವಾದ ವರ್ಷಗಳನ್ನು ನೀನು ಹಾಳು ಮಾಡಿಕೊಂಡಿದ್ದೀಯಾ. ವಾಸ್ತವ ಅಂಶವಿಲ್ಲದ ಭ್ರಾಮಕ ಲೋಕಗಳನ್ನು ಸೃಷ್ಟಿಸಿ ಜನರನ್ನು ಹಿಂಸಿಸುವ ಕಾರಣಕ್ಕಾಗಿ ನೀನು ಜನ್ಮ ತಳೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ರಾವಣ, ನಿನ್ನ ದಶಕದ ತಪಸ್ಸು ನಿಷ್ಪ್ರಯೋಜಕವಾಗಿ ಹೋಗ್ಯದ.
ನೀನು ವರ್ಷಾನುಗಟ್ಲೆ ಮಾಡಿರ್ತಕ್ಕಂಥ ಧ್ಯಾನ ಪ್ರಾರ್ಥನೆ ಏನದಲ್ಲ ಅದು ನೀನು ಏನನ್ನೂ ಕಲಿಸ್ಲಿಲ್ಲ, ಯಾವ ಪಾಠವನ್ನೂ ಕಲಿಸ್ಲಿಲ್ಲ. ನಿನ್ನನ್ನು ಗುರಿ ಎಡೆಗೆ ತಲುಪಿಸಬಹುದಾಗಿರ್ತಕ್ಕಂಥ ಅಮೂಲ್ಯ ವರ್ಷಗಳನ್ನ ನೀನು ಹಾಳು ಮಾಡ್ಕೊಂಡಿದ್ದೀಯಾ. ಈ ವಾಸ್ತವಾಂಶ ಇಲ್ಲದೆ ವಾಸ್ತವಿಕತೆ ಇಲ್ಲದ ಒಂದು ಭ್ರಮಾಲೋಕವನ್ನ ಸೃಷ್ಟಿಸಿ ಜನರನ್ನ ಹಿಂಸಿಸ್ತಕ್ಕಂಥ ಒಂದು ಕೆಲಸಕ್ಕಾಗಿ ನೀನು ನಿನ್ನನ್ನು ತೊಡಗಿಸಿಕೊಂಡಿದ್ದೀಯಾ. ಇದಕ್ಕಾಗಿ ನೀನು ಹುಟ್ಟಿ ಬಂದಿಲ್ಲ, ಇದು ನಿನ್ನ ಕೆಲಸ ಅಲ್ಲ. ನಿನ್ನ ನಿಜವಾದ ಕೆಲಸ ಏನು ಅನ್ನೋದನ್ನ ನೀನು ಅರ್ಥ ಮಾಡ್ಕೋ, ನಿನ್ನ ನಿಜವಾದ ಜನ್ಮ ಯಾಕಾಗಿದೆ ಅನ್ನೋದನ್ನ ನೀನು ತಿಳ್ಕೊ ಅಂತಕ್ಕಂಥ ಮಾತುಗಳನ್ನ ಅವಳು ಹೇಳ್ತಾಳೆ. ಆದರೆ ರಾವಣನಿಗೆ ಅವು ಯಾವುದು ಏನೋ ಪರಿಣಾಮ ಆಗೋದಿಲ್ಲ. ಅವನು ನಕ್ಕು ನಾನು ವಾಸ್ತವಿಕತೆಯನ್ನು ಸೃಷ್ಟಿಸುತ್ತೇನೆ ಅಂತ ಹೇಳಿ ಮತ್ತೆ ಹೇಳ್ತಾನೆ. ನೀನು ತಪ್ಪು ತಿಳಿದಿದ್ದೀಯಾ ರಾವಣ, ನೀನು ಭ್ರಾಮಕ ಕಲೆಗಳಲ್ಲಿ ಪ್ರಭುತ್ವವನ್ನ ಸಾಧಿಸಿದ್ದಿ. ನೀನು ಸೃಷ್ಟಿಸಿರುವುದೆಲ್ಲವೂ ಸುಳ್ಳು, ಅದನ್ನ ಒಂದು ಕ್ಷಣದಲ್ಲಿ ನಾನು ನಾಶಗೊಳಿಸಬಲ್ಲೆ ಅಂತ ಹೇಳ್ತಾಳೆ. ಅದರಿಂದ ಹೊರಗೆ ಬಾ ರಾವಣ, ಅದು ನೀನಲ್ಲ ಅಂತ ಹೇಳಿ ಪರಿಪರಿಯಾಗಿ ಅವನನ್ನ ಭ್ರಮಾಲೋಕದಿಂದ ಹೊರಗೆ ತರ್ಲಿಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ರಾವಣ ಮತ್ತೆ ಸಿಟ್ಟಿಗೆದ್ದು ಸೀತಾ ಅಂತ ಹೇಳಿ ಚೀರ್ತಾನೆ. ಚೀರಿ ನಾನು ಯಾವಾಗ ಬೇಕಾದ್ರೂ ನಾನು ನಿನ್ನ ಜೀವವನ್ನ ತೆಗೆಯಬಲ್ಲೆ ಅಂತ ಹೇಳಿ ದರ್ಪದಿಂದ ಹೇಳ್ತಾನೆ. ಆಗ ಸೀತೆ ಹೇಳ್ತಾಳೆ, ರಾವಣ ನೀನು ನನ್ನ ಜೀವವನ್ನು ತೆಗೆಯಲಾರೆ ಅಂತ ಹೇಳಿ ತಲೆಯನ್ನ ಅಲ್ಲಾಡಿಸಿ ಅವನಿಗೆ ಉತ್ತರ ಕೊಡ್ತಾಳೆ. ನೀನು ಈ ದೇಹವನ್ನು ಕೊಲ್ಲಬಹುದು, ಆದರೆ ನಾನು ಈ ದೇಹವಲ್ಲ. ನೀನಿನ್ನೂ ಇದನ್ನ ಅರ್ಥ ಮಾಡಿಕೊಂಡಿಲ್ಲವೇ ರಾವಣ ಅಂತ ಕೇಳ್ತಾಳ. ಇಷ್ಟು ತಿಂಗಳುಗಳವರೆಗೆ ನನ್ನ ಮಾತುಗಳನ್ನ ನೀನು ಕೇಳಿದ್ರೂ ಏನೋ ಪರಿಣಾಮವಾಗಿಲ್ಲವೇ ನಿನ್ನ ಮೇಲೆ? ನಾನು ನಿನ್ನ ಜೀವವನ್ನು ಉಳಿಸಲು ಪ್ರಯತ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ತುಂಬಾ ತಡವಾಗಿದೆ. ಈಗ ಜಗತ್ತಿನ ಯಾವ ಶಕ್ತಿಯೂ ನಿನ್ನ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಹಸ್ರಮಾನಗಳಿಂದ ನೀನಿದ್ದ ಸ್ಥಳದಿಂದ ದೂರ ಅಲಿಯುತ್ತಿರುವೆ. ನೆನಪಿಸ್ಕೊಳ್ಳು ರಾವಣ, ನೀನ್ ಎಲ್ಲಿದ್ದಿ? ಸಹಸ್ರಮಾನಗಳ ಹಿಂದೆ ನೀನ್ ಎಲ್ಲಿದ್ದೀಯಾ? ವೈಕುಂಠದಲ್ಲಿ. ಅದರಿಂದ ನೀನು ದೂರವಾಗಿ ಅಲೆದಾಡ್ತಾ ಇದ್ದೀಯಾ. ಅಲ್ಲಿ ಮರಳಿ ಬರ್ಲಿಕ್ಕೆ ನೀನು ಬಯಸ್ತಾ ಇದ್ದೀಯಾ. ಆ ಸ್ಥಳವು ಒಮ್ಮೆ ನಿನ್ನ ಮನೆಯಾಗಿತ್ತು ಅನ್ನೋದನ್ನ ನಿನಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನ ನಿನಗಾಗಿ ಉಳಿಸಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನು ನಿನಗೆ ನೆನಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ರಾವಣ ಅಂತ ಹೇಳ್ತಾಳೆ. ನೀನು ನಿಜವಾಗಲೂ ಯಾರು ಎನ್ನುವುದನ್ನು ಕುರಿತು ಜಾಗೃತನಾಗು ಎನ್ನುವ ಮಾತುಗಳು ಕೇವಲ ಅವಳ ಬಾಯಿಯಿಂದ ಬರ್ಲಿಲ್ಲ, ಅವಳ ಹೃದಯದಿಂದ, ಅವಳ ಒಳಗಿನಿಂದ ಬಂದು ದಶ ದಿಕ್ಕುಗಳಲ್ಲಿ ಅವು ಪ್ರತಿಧ್ವನಿಸ್ತವೆ ಆ ಮಾತುಗಳು. ಆಗ ಒಂದು ಕ್ಷಣ ರಾವಣ ಮೂಕ ವಿಸ್ಮಿತನಾಗಿ ನಿಲ್ತಾನೆ. ಅವನ ಕಣ್ಣುಗಳಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸುತ್ತೆ. ಹೀಗಾಗಿ ಸೀತೆ ಮತ್ತೆ ಮುಂದುವರಿಸ್ತಾಳೆ. ನೀನು ತುಂಬಾ ಶಕ್ತಿ ಸಾಮರ್ಥ್ಯದಿಂದ ಹುಟ್ಟಿದ್ದೆ ರಾವಣ. ಮಾನವತೆಗೆ ನೀನು ಬಹಳಷ್ಟು ಸಾಧನೆ ಮಾಡಬಹುದಾಗಿತ್ತು. ನಿನ್ನ ಕಾಣಿಕೆಗಳನ್ನ ಸಲ್ಲಿಸಬಹುದಾಗಿತ್ತು. ಅದುವೇ ನಿನ್ನ ಜೀವನದ ಉದ್ದೇಶವೂ ಆಗಿತ್ತು. ಆದ್ರೆ ವರ್ಷಾನುಗಟ್ಟಲೆ ನೀನು ಮಾಡಿದ ತಪಸ್ಸು, ನೀನು ಪಡೆದ ವಿದ್ವತ್ತು, ನೀನು ಪಡೆದುಕೊಂಡ ವರಗಳು ಸಮಾಜದ ಒಳಿತಿಗಾಗಿ ಇಲ್ಲದಿದ್ದರೆ ಅವುಗಳು ಯಾವುದಕ್ಕಾಗಿ? ಅವುಗಳಿಗೆ ಏನ್ ಅರ್ಥ ಇದೆ? ನೀನು ಮಾಡಿರ್ತಕ್ಕಂಥ ತಪಸ್ಸು, ನೀನು ಪಡೆದ ವಿದ್ವತ್ತು, ನೀನು ಪಡೆದ ವರಗಳು ಸಮಾಜದ ಒಳಿತಿಗಾಗಿ ನೀನು ಅವುಗಳನ್ನ ಬಳಸ್ಲಿಲ್ಲ. ಹಾಗಿದ್ದಾಗ ಅವು ಇದ್ದೇನು ಪ್ರಯೋಜನ? ಸಮಾಜದ ಹಿತಕ್ಕಾಗಿ ಇಲ್ಲದೆ ಯಾವ ವಿದ್ಯೆನೋ ಅವಿದ್ಯೆಗೆ ಸಮಾನ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾಳೆ. ನೀನು ನಿಯಂತ್ರಿಸಬಲ್ಲೆನೆಂದು ಭಾವಿಸಿ ತಪ್ಪು ದಾರಿಗೆ ಎಳೆಯುವ ಜಗತ್ತನ್ನು ಸೃಷ್ಟಿಸಿರುವೆ. ಆದರೆ ರಾವಣ, ಅದರಲ್ಲಿ ಸಿಲುಕಿಕೊಂಡಿರುವವನು ನೀನೇ ಹೊರತು ನಿನ್ನಿಂದ ನಾಶಗೊಂಡವರಲ್ಲ. ನಿನ್ನ ಭ್ರಮಾಲೋಕದಲ್ಲಿ ಸಿಲುಕಿಕೊಂಡವನು ನೀನೇ ಹೊರತು ನಿನ್ನಿಂದ ನಾಶಗೊಂಡವರು ಅಲ್ಲ ಅಂತಕ್ಕಂಥ ಮಾತನ್ನ ಸೀತೆ ಹೇಳ್ತಾಳೆ. ಸೀತೆಯ ಈ ಮಾತುಗಳನ್ನ ಕೇಳಿದಾಗ ರಾವಣನಿಗೆ ಕೋಪ ಇನ್ನೂ ಹೆಚ್ಚಾಗತ್ತೆ. ಅವನ ಅಸ್ತಿತ್ವ ಮೈಯೆಲ್ಲ ಕಂಪಿಸ್ಲಿಕ್ಕೆ ಶುರು ಮಾಡ್ತದ, ಮುಖ ಕೆಂಪೆ ಇರ್ತದ. ಆಗ ದುರುಗುಟ್ಟಿಕೊಂಡು ನೋಡುತ್ತಾ ಅವನು ಹೊರಟು ಹೋಗ್ತಾನೆ. ಇತ್ತ ಸೀತಾಮಾತೆ ತನ್ನ ದಿವ್ಯ ದೃಷ್ಟಿಯಿಂದ, ತನ್ನ ಅಂತರ್ದೃಷ್ಟಿಯ ಮೂಲಕ ಶ್ರೀರಾಮಚಂದ್ರ ಲಂಕೆಯ ಸಮುದ್ರದ ತೀರದಲ್ಲಿ ಬಂತು ನಿಂತಿರುವುದನ್ನ ನೋಡ್ತಾಳೆ. ಯುದ್ಧಕ್ಕಾಗಿ ಲಂಕೆಯ ಸಮುದ್ರ ತೀರದಲ್ಲಿ ಶ್ರೀರಾಮಚಂದ್ರ ಬಂದು ನಿಂತಿದ್ದಾನೆ. ಆ ದೃಶ್ಯವನ್ನ ಸೀತಾಮಾತೆ ತನ್ನ ಅಂತರ್ದೃಷ್ಟಿಯಿಂದ ನೋಡ್ತಾಳೆ. ಅವನು ಶೀಘ್ರವೇ ನಿರ್ನಾಮವಾಗುತ್ತಿರುವ ಲಂಕೆಯ ಕಡೆಗೆ ಅವನು ಖೇದದಿಂದ ನೋಡ್ತಾನೆ. ಯುದ್ಧದ ಪರಿಣಾಮಗಳನ್ನು, ಅದರಿಂದ ಆಗ್ತಕ್ಕಂಥ ಹಾನಿಗಳನ್ನ ನೆನೆಸಿಕೊಂಡು ಅವರಿಬ್ಬರು ಆಳವಾಗಿರ್ತಕ್ಕಂಥ ಒಂದು ನಿಟ್ಟುಸಿರನ್ನ ಬಿಡ್ತಾರೆ. ಅವನದು
ಹೊರಗಿನ ಪಾತ್ರವಾದರೆ ಅವಳದು ಒಳಗಿನದಾಗಿತ್ತು. ಯುದ್ಧದಲ್ಲಿ ರಾಮನದು ಹೊರಗಿನ ಪಾತ್ರವಾದರೆ ಸೀತೆಯದು ಒಳಗಿನದಾಗಿತ್ತು. ಈ ಯುದ್ಧಕ್ಕೋಸ್ಕರ ಅವರು ಸಾಮರಸ್ಯದಿಂದ ಕೆಲಸ ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ಪ್ರಯತ್ನಗಳು ನಡೆದಿದ್ದವು. ಯುದ್ಧದ ದಿನ ಬಂದೇ ಬಿಟ್ಟಿತು. ಯುದ್ಧ ಆರಂಭವಾಯಿತು. ಕತ್ತಲ ಮೋಡಗಳು ಜೋತಾಡುತ್ತಿದ್ದವು. ಭೂಮಿಯು ಸ್ಫೋಟಗೊಳ್ಳುತ್ತಾ ಸಾವಿನ ದುರ್ನಾತವನ್ನು ಹರಡುತ್ತಾ ಗಂಟೆಗಟ್ಟಲೆ ಯುದ್ಧವು ಮುಂದುವರಿಯಿತು. ರಾವಣನ ಒಬ್ಬೊಬ್ಬರೇ ರಾವಣನ ತಮ್ಮಂದಿರು, ಮಕ್ಕಳು, ಅವನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಅವನ ಮಗನನ್ನೊಳಗೊಂಡು ಬಹಳಷ್ಟು ಸೇನಾಧಿಪತಿಗಳು ಸಾಯುವವರೆಗೆ ಹಲವು ದಿನಗಳವರೆಗೆ ಆ ಯುದ್ಧ ಮುಂದುವರಿಯುತ್ತದೆ. ಸೀತಾಮಾತೆಗೆ ಇದನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಈ ನೋವನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅವಳಿಗೆ. ಒಂದು ಸಾವಿನಿಂದ ಇನ್ನೊಂದು ಸಾವಿಗೆ ಅವಳು ಭೇದವನ್ನ ಮಾಡ್ತಾ ಇರ್ಲಿಲ್ಲ. ಅದು ಯಾವುದೇ ಸೇನೆಯ ಕಡೆಗೆ ಆದ್ರೂ ಕೂಡ ಸಾವು ಸಾವೇ, ಅವಳಿಗೆ ಯಾವ ವ್ಯತ್ಯಾಸನೂ ಆಗ್ತಾ ಇರೋದಿಲ್ಲ. ದೇಹಗಳು ಹರಿದು ಛಿದ್ರವಾದಾಗ ಅವೆಲ್ಲವೂ ಭೂಮಿ, ಗಿಡ, ಮರಗಳ ಒಂದೇ ಜೀವನದ ಭಾಗಗಳಂತೆ ಅವಳು ಅನುಭವಿಸ್ತಾ ಇದ್ಳು. ಪ್ರತಿಯೊಂದು ಜೀವಿ ಸಾವನ್ನಪ್ಪಿದಾಗ ಅವಳಿಗೆ ಅಷ್ಟೇ ನೋವಾಗ್ತಾ ಇತ್ತು. ಅವಳು ತುಂಬಾ ಯುದ್ಧದ ಪರಿಣಾಮದಿಂದ ತುಂಬಾ ಜರ್ಜರಿತಳಾಗಿದ್ಳು. ಒಂದು ದಿನ ಸಾಯಂಕಾಲ ಸೂರ್ಯ ಮುಳುಗುತ್ತಿದ್ದಾಗ ತ್ರಿಜಟ, ಸೀತೆಯನ್ನ ನೋಡ್ಕೊಳ್ತಕ್ಕಂಥ ದಾಸಿ, ಅವಳು ಓಡುತ್ತಾ ಬಂದು ಲಕ್ಷ್ಮಣ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಹೇಳ್ತಾಳೆ. ಮಾತಿಗೆ ನಂಬ್ಲಿಕ್ಕಾಗೋದಿಲ್ಲ, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಅವಳ ಬಾಯಿಂದ ಸಾಧ್ಯವಿಲ್ಲ ಅಂತ ಹೇಳಿ ಒಮ್ಮೆ ಬರುತ್ತೆ. ಆದ್ರೆ ತ್ರಿಜಟ ಅವಳ ಗೆಳತಿ ಹಾಗೂ ಅವಳ ರಕ್ಷಕಿಯಾಗಿರೋದ್ರಿಂದ ಅವಳು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಹೇಳಿ ಅವಳಿಗೆ ಅನಿಸುತ್ತೆ. ಅಷ್ಟರಲ್ಲಿನೇ ತ್ರಿಜಟ ಮತ್ತೆ ಹೇಳ್ತಾಳೆ, ಸೀತೆ ಇದು ನಿಜ, ನಾನು ಯುದ್ಧ ಭೂಮಿಯಿಂದ ನೇರವಾಗಿ ಕೇಳಿದ್ದೇನೆ, ಅವನು ವಿಷಕಾರಿ ಬಾಣದಿಂದ ಹೊಡೆಯಲ್ಪಟ್ಟಿದ್ದಾನೆ. ರಾವಣನು ವಿಷಕಾರಿ ಬಾಣದಿಂದ ಹೊಡೆಯಲ್ಪಟ್ಟಿದ್ದಾನೆ. ಅದಕ್ಕೆ ಯಾವ ಔಷಧಿಗಳೂ ಇಲ್ಲ. ನನಗೆ ತುಂಬಾ ಖೇದ ಅನಿಸುತ್ತೆ. ನಿನ್ನ ಗಂಡ ತಮ್ಮನನ್ನ ಕಳೆದುಕೊಂಡು ಮಹಾ ನಷ್ಟವನ್ನ ಅನುಭವಿಸ್ತಾ ಇದ್ದಾನೆ, ಬಹಳಷ್ಟು ದುಃಖದಲ್ಲಿದ್ದಾನೆ ಅಂತಕ್ಕಂಥ ಮಾತುಗಳನ್ನ ತ್ರಿಜಟ ಸೀತಾಮಾತೆಗೆ ಹೇಳ್ತಾಳೆ. ಆಗ ಮಾತೆ ತಕ್ಷಣವೇ ಧ್ಯಾನಕ್ಕೆ ಜಾರಿದಳು. ತನ್ನ ದಿವ್ಯ ನೇತ್ರದಿಂದ ನೋವಿನಲ್ಲಿರ್ತಕ್ಕಂಥ ಲಕ್ಷ್ಮಣನನ್ನ ನೋಡ್ತಾಳವಳು. ತನ್ನ ಮೈದುನನಿಗೆ ನೋವಿನ ಸಾವಿಗಾಗಿ ಶಪಿಸುತ್ತಿದ್ದ ಶೂರ್ಪನಖಿಯ ಶಬ್ದಗಳು ಅವಳಿಗೆ ನೆನಪಾದವು. ಲಕ್ಷ್ಮಣನ ಈ ಸ್ಥಿತಿಗೆ ಕಾರಣ ಯಾರು? ಶೂರ್ಪನಖಿಯ ಶಾಪ. ನೀನು ಬಹಳಷ್ಟು ನೋವಿನಿಂದ ಸಾಯ್ತೀಯ ಅಂತಕ್ಕಂಥ ಒಂದು ಶಾಪವನ್ನು ಅವಳು ಕೊಟ್ಟಿರ್ತಾಳೆ. ಅವಳ ಮಾತುಗಳು ಅವಳಿಗೆ ನೆನಪಾಗ್ತಾವು. ಶ್ರೀರಾಮ ಅವನ ಪಕ್ಕದಲ್ಲಿ ಕುಳಿತು ದುಃಖದಿಂದ ಅವನಿಗೆ ಶುಶ್ರೂಷೆಯನ್ನ ಮಾಡ್ತಾ ಇರ್ತಾನೆ. ಅವನ ಮುಖವನ್ನ ಔಷಧೀಯ ಸಸ್ಯಗಳ ರಸದಿಂದ ಎದ್ದಿರ್ತಕ್ಕಂಥ ಒಂದು ಬಟ್ಟೆಯಿಂದ ಅದನ್ನ ಒರೆಸ್ತಾ ಇರ್ತಾನೆ. ಅದನ್ನೆಲ್ಲ ಸೀತಾಮಾತೆ ದೂರದಿಂದ ನಿಂತು ಸೂಕ್ಷ್ಮ ಶರೀರದಲ್ಲಿ ಹೋಗಿ ಆ ಎಲ್ಲ ಸಂಗತಿಗಳನ್ನ ವೀಕ್ಷಿಸ್ತಾಳೆ. ವೈದ್ಯರು ಆಂಜನೇಯನಿಗೆ ಸಂಜೀವಿನಿ ಸಸ್ಯವನ್ನು ಹುಡುಕಿ ತಂದು ಕೊಡ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಅದೊಂದೇ ದಿವ್ಯ ಔಷಧಿ, ಲಕ್ಷ್ಮಣನ ಉಳಿಸ್ಲಿಕ್ಕೆ ಇರುವುದು ಅದು ಒಂದೇ ದಿವ್ಯ ಔಷಧಿ. ಅದು ಕೂಡ ಬಹುಬೇಗನೆ ಬೇಕು, ಕೆಲವು ಗಂಟೆಗಳಲ್ಲಿನೇ ಅದು ಬೇಕು. ಯಾಕಂತಂದ್ರೆ ಒಂದು ಸಾರಿ ವಿಷವು ರಕ್ತನಾಳದಲ್ಲಿ ಪ್ರವೇಶಿಸಿದರೆ ಅವನನ್ನ ಬದುಕಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಷ್ಟು ಬೇಗ ಔಷಧಿಯನ್ನ ತರುತ್ತಾರೋ ಅಷ್ಟು ಅನುಕೂಲ ಅಂತಕ್ಕಂಥ ಮಾತುಗಳನ್ನ ವೈದ್ಯರು ಹೇಳ್ತಾರೆ. ಸೀತೆ ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಹೋಗಿ ಲಕ್ಷ್ಮಣನ ಎದುರು ನಿಂತು ಬಿಡ್ತಾಳೆ. ಅವಳು ನಿಂತಿರುವುದನ್ನ ತಾನು ಕಂಡ್ಕೊಳ್ತಾಳೆ. ಅವಳು ಭೌತಿಕ ರೂಪದಲ್ಲಿ ಇರದೆ ಹೋಗಿರೋದ್ರಿಂದ ಯಾರಿಗೂ ಅವಳು ಬಂದಿರೋದು ಕಾಣಿಸೋದಿಲ್ಲ, ಅವಳ ಮಾತನಾಡುವುದು ಕೇಳಿಸೋದಿಲ್ಲ, ಅವಳು ಅವನನ್ನ ಸ್ಪರ್ಶಿಸುವ ಹಾಗೂ ಇಲ್ಲ, ಸಹಾಯ ಮಾಡಲು ಸಾಧ್ಯವಿಲ್ಲ. ಆದ್ರೆ ಹನುಮಂತ ಆ ಔಷಧಿಯನ್ನ, ಸಂಜೀವಿನಿ ಸಸ್ಯವನ್ನ ತರುವವರೆಗೂ ಅವನನ್ನ ಹೇಗೆ ಕಾಪಾಡಬೇಕು, ಲಕ್ಷ್ಮಣನ ಆತ್ಮವನ್ನ ಅವನ ದೇಹದಲ್ಲಿ ಹೇಗೆ ಕಾಪಾಡಬೇಕು ಅಂತ ಹೇಳಿ ಅವಳು ತುಂಬಾ ಚಿಂತಾಕ್ರಾಂತಳಾಗಿರ್ತಾಳೆ. ಅಷ್ಟರಲ್ಲಿನೇ ಒಂದು ನೆರಳಿನ ಆಕೃತಿ ಅವಳ ಸಮೀಪ ಬರುತ್ತೆ. ಅದು ಯಾರದು ಅನ್ನೋದನ್ನ ಇವಳು ಗಮನಿಸ್ತಾಳೆ. ಅದು ಯಮಧರ್ಮನದು, ಯಮದೇವನದು ಆಗಿರುತ್ತೆ. ಅವನು ಲಕ್ಷ್ಮಣನ ಆತ್ಮವನ್ನ ಅವನ ದೇಹದಿಂದ ಒಯ್ಲಿಕ್ಕೆ ಬಂದಿರ್ತಾನೆ. ಆಗ ಅವಳು ಯಮದೇವ ಮತ್ತು ಲಕ್ಷ್ಮಣನ ಮಧ್ಯೆ ನಿಂತುಕೊಂಡು ನೀನು ಅವನನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ಚೀರ್ತಾಳೆ. ಹೇಗಾದರೂ ಮಾಡಿ ಹನುಮಂತ ಸಂಜೀವಿನಿಯನ್ನ ತರುವವರೆಗೂ ಅವನ ಆತ್ಮವನ್ನು ಅವನ ದೇಹದಲ್ಲಿ ಕಾಪಾಡಬೇಕಾಗಿರುತ್ತೆ ಸೀತೆಗೆ. ಹೀಗಾಗಿ ಯಮನಿಗೆ ಅಡ್ಡವಾಗಿ ನಿಲ್ತಾಳೆ. ಯಮನಿಗೆ ಅಡ್ಡವಾಗಿ ನಿಂತು ನೀನು ಅವನನ್ನ ಮುಟ್ಟುವ ಹಾಗೆ ಇಲ್ಲ ಅಂತ ಹೇಳ್ತಾಳೆ. ಆಗ ಅವನನ್ನು ಆಗ ಯಮದೇವ ಹೇಳ್ತಾನೆ, ಇದು
ಅವನ ಸಮಯವಾಗಿದೆ, ಮಾತೆ ಇದು ಅವನ ಸಮಯವಾಗಿದೆ, ದಯವಿಟ್ಟು ಬದಿಗೆ ನಿಲ್ಲು, ಅವನ ಸಮಯ ಮುಗಿದದ ಅಂತ ಹೇಳಿ ಯಮದೇವ ಉತ್ತರಿಸ್ತಾನೆ. ಅವನು ವಿವರಿಸಿದಾಗೆ ಅವಳು ಮತ್ತೆ ಹೇಳ್ತಾನೆ, ಅವನು ದಯವಿಟ್ಟು ನನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಬಿಡು ಅಂತ ಹೇಳಿ ಹೇಳ್ತಾಳೆ. ಯಾವುದೇ ಅಪಾಯವಿಲ್ಲದ ಒಂದು ಮಹಿಳೆಯನ್ನ ಅವನು ವಿರೂಪಗೊಳಿಸಿದ್ದಾನೆ, ಹಾಗೆ ಎಷ್ಟೋ ಜನರನ್ನ ಅವನು ಕೊಂದಿದ್ದಾನೆ. ಇದು ಅವನ ಕರ್ಮದ ಮರಳುವಿಕೆಯ ಒಂದು ಸಮಯ ಬಂದಾಗಿದೆ, ಹೀಗಾಗಿ ಅವನನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೆಲಸವನ್ನ ಮಾಡ್ಲಿಕ್ಕೆ ನನಗೆ ಬಿಡು ಅಂತ ಹೇಳಿ ಯಮಧರ್ಮ ಸೀತಾಮಾತೆಗೆ ಕೇಳ್ಕೊಳ್ತಾನೆ. ಆದ್ರೆ ಸೀತೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಅವನನ್ನ ತೆಗೆದುಕೊಳ್ಳುವ ಮೊದಲು ನೀನು ನನ್ನನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ ಇಡೀ ರಾತ್ರಿ ಯಮದೇವನ ಜೊತೆಗೆ ಅವಳು ಹೋರಾಟವನ್ನ ಮಾಡ್ತಾಳಂತೆ. ಯಾವ ಕೋನದಿಂದ ಲಕ್ಷ್ಮಣನನ್ನ ಸಮೀಪಿಸುವಂತೆ ಬಂದ್ರೂ ಕೂಡ ಅದನ್ನ ತಡಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತಾಳೆ. ತುಂಬಾ ಚುರುಕಾಗಿ ಆ ಕೆಲಸವನ್ನ ಇಡೀ ರಾತ್ರಿ ಮಾಡ್ತಾಳೆ. ಕೊನೆಗೆ ಅವಳು ದಣದು ಬಿಡ್ತಾಳೆ. ಕೊನೆಗೆ ಯಮಧರ್ಮನಿಗೂ ಗೊತ್ತಾಗೋದಿಲ್ಲ. ಆಗ ಒಂದು ಮಾತು ಹೇಳ್ತಾನವ ಯಮದೇವ, ನಾನು ಅವನನ್ನು ಬಿಡ್ತೀನಿ, ಅದಕ್ಕೆ ಪ್ರತಿಯಾಗಿ ಏನಾದ್ರೂ ನನಗೆ ಕೊಡಬೇಕು ಅಂತ ಹೇಳಿ ಅವ ಕೇಳ್ತಾನೆ. ಆಗ ಅವಳು ಒಪ್ಪುತ್ತಾಳೆ, ನಾನು ನಿನ್ನ ಜೀವದಿಂದ ಕೆಲವು ವರ್ಷಗಳನ್ನು ತೆಗೆದುಕೊಂಡು ಅವನ ಜೀವನವನ್ನು ವಿಸ್ತರಿಸುತ್ತೇನೆ ಅಂತ ಹೇಳ್ತಾನೆ ಯಮಧರ್ಮ. ಸೀತೆಯ ಬದುಕಿನಿಂದ ಅವಳ ಜೀವದಿಂದ ಕೆಲವು ವರ್ಷಗಳನ್ನ ತೆಗೆದುಕೊಂಡು ಅವನ ಜೀವನವನ್ನ ವಿಸ್ತರಿಸುತ್ತೇನೆ ಅಂತ ಹೇಳಿ ಹೇಳ್ತಾನೆ. ಆಗ ಸೀತಾಮಾತೆ ಅದಕ್ಕೆ ಒಪ್ಪುತ್ತಾಳೆ. ಅವಳು ತಲೆ ದೂಗ್ತಾಳೆ. ಅವಳ ಒಪ್ಪಿಗೆ ಸೂಚಿಸುತ್ತಿದ್ದಂತೆ ಅವನು ಕರಗಿ ಹೋಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಇತ್ತ ಸೀತೆಯು ಹನುಮಂತ ಪವಿತ್ರ ಗಿಡಮೂಲಿಕೆಗಳೊಂದಿಗೆ ಶೀಘ್ರವೇ ಮರಳಿ ಬರ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವಳು ಹಿಂದಕ್ಕೆ ಬಂದು ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಮತ್ತೆ ಅಶೋಕ ವೃಕ್ಷದ ಕೆಳಗೆ ಮಲಗಿರುವುದನ್ನ ಕಾಣ್ತಾಳೆ. ಅಂದ್ರೆ ತನ್ನ ದೇಹದೊಳಗೆ ಸೂಕ್ಷ್ಮ ಶರೀರದಲ್ಲಿ ಏನ್ ಹೋಗಿರ್ತಾಳಲ್ಲ, ಅವಳು ಮತ್ತೆ ತನ್ನ ಮೊದಲಿನ ಭೌತಿಕ ಶರೀರದಲ್ಲಿ ಬಂದು ಸೇರ್ಕೊಳ್ತಾಳೆ. ಬೆಳಕಾಗೋದ್ರಲ್ಲಿ ತ್ರಿಜಟ ಬಂದು ಹೇಳ್ತಾಳೆ, ಲಕ್ಷ್ಮಣನು ಗಾಯದಿಂದ ಬದುಕುಳಿದಿದ್ದಾನೆ ಅಂತ ಹೇಳಿ ಮಾತೆಗೆ ತಿಳಿಸ್ತಾಳೆ. ಈಗ ಲಕ್ಷ್ಮಣನವನ್ನ ಒಂದು ಜೀವವನ್ನು ಉಳಿಸುವಲ್ಲಿ ಸೀತಾಮಾತೆ ಎಷ್ಟು ಒಂದು ಹೋರಾಟವನ್ನ ಮಾಡಿಲ್ಲು ಅಂತಕ್ಕಂಥದ್ದು ಇದು ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಎಲ್ಲ ಸಂಗತಿಗಳು ಈ ಪುಸ್ತಕದಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ. ಮಾತೆಯ ಈ ಕಥೆಯನ್ನ ಸೋಮ ನಿನಗೆ ಯಾರು ಹೇಳಿದ್ರು ಅಂತ ಕೇಳಿದ್ರೆ ಅನ್ಸೂಯ ಕೇಳ್ತಾಳೆ. ಆಗ ಆಂಜನೇಯ ನನಗೆ ಈ ಕಥೆಯನ್ನ ಹೇಳಿದ್ದಾನೆ. ಇದೆಲ್ಲವನ್ನ ಎಲ್ಲ ವೃತ್ತಾಂತವನ್ನ ಹೇಳುವಾಗ ಮಾತೆಯು ಯಮನೊಡನೆ ಹೋರಾಟ ಮಾಡಿ ಲಕ್ಷ್ಮಣನನ್ನು ಉಳಿಸಿದ್ದ ಅನ್ನೋದು ಅವನಿಗಿನ್ನೂ ಕನಸಿನಲ್ಲಿ ನಡೆದ ಹಾಗಾಗಿತ್ತು. ಅದು ಸರಿನೋ ತಪ್ಪೋ, ಕನಸೋ ನನಸೋ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ನಾನಿದ್ದೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಆದ್ರೆ ಮುಂದೆ ಅವನೇ ಹೇಳ್ತಾನೆ, ನಾನು ಸಂಜೀವಿನಿ ಸಸ್ಯವನ್ನು ತಂದ ಮೇಲೆ ಲಕ್ಷ್ಮಣನು ತನ್ನ ಕಣ್ಣುಗಳನ್ನು ತೆಗೆದು ರಾಮನಿಗೆ ಕೇಳಿದ ಮೊದಲ ಶಬ್ದ ಅಂತಂದ್ರೆ ಸೀತೆಯು ಎಲ್ಲಿದ್ದಾಳೆ ಅಂತಕ್ಕಂಥದ್ದು. ಸಂಜೀವಿನಿ ಸಸ್ಯವನ್ನ ತಂದು ಅವನಿಗೆ ಉಪಚಾರ ಮಾಡಿದಾಗ ಲಕ್ಷ್ಮಣ ಕಣ್ಣು ತೆರಿತಾನೆ. ಕಣ್ಣು ತೆರೆದಾಗ ಮೊಟ್ಟ ಮೊದಲು ಅವನು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಸೀತೆ ಎಲ್ಲಿದ್ದಾಳೆ, ಮಾತೆ ಎಲ್ಲಿದ್ದಾಳೆ, ನನ್ನ ಅತ್ತಿಗೆ ಎಲ್ಲಿದ್ದಾಳೆ ಅಂತಕ್ಕಂಥ ಒಂದು ಮಾತನ್ನ ಅವನು ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅವಳು ರಾವಣನ ಆಸ್ಥಾನದಲ್ಲಿ ಇದ್ದಾಳೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವನು ನಂಬೋದಿಲ್ಲ. ಇಲ್ಲ, ಅದು ಸಾಧ್ಯನೇ ಇಲ್ಲ, ನಾನು ಅವಳನ್ನ ಇಲ್ಲಿಯೇ ನೋಡಿದ್ದೇನೆ, ಅವಳು ನನ್ನ ಎದುರೇ ಇದ್ಲು, ಇದುವರೆಗೆ ನನ್ನ ಎದುರೇ ಇದ್ಲು, ಅವಳು ಇಲ್ಲೇ ಇದ್ಲು, ಅವಳನ್ನ ನಾನು ಇಲ್ಲೇ ನೋಡಿನಿ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಹಾಗಾಗಿ ಅವಾಗ ಇವನಿಗೆ ಹನುಮಂತನಿಗೆ ಗೊತ್ತಾಗತ್ತೆ, ಹೌದು ಮಾತೆ ಸೀತಾ ಮಾತೆ ಯಮದೇವನೊಂದಿಗೆ ಹೋರಾಟ ನಡೆಸಿ ಲಕ್ಷ್ಮಣನ ಉಳಿಸಿದ್ದಾಳೆ, ಬದುಕಿಸಿದ್ದಾಳೆ ಅಂತಕ್ಕಂಥ ಒಂದು ಸಂಗತಿ ನನಗೆ ಗೊತ್ತಾಯಿತು ಅಂತ ಹೇಳಿ ಆಂಜನೇಯ ಹೇಳ್ತಾನೆ ಅಂತ ಹೇಳಿ ಹೇಳ್ತಾಳೆ. ಈ ಸಂಗತಿಯು ಹನುಮಂತನೊಬ್ಬನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ. ತನ್ನ ಆಯುಷ್ಯದ ಕೆಲವು ಭಾಗವನ್ನ ಕೊಟ್ಟು ಲಕ್ಷ್ಮಣನನ್ನ ಉಳಿಸಿರ್ತಕ್ಕಂಥ ಸಂಗತಿ ಹನುಮಂತನೊಬ್ಬನನ್ನ ಹೊರತುಪಡಿಸಿ ಮತ್ಯಾರಿಗೂ ಗೊತ್ತಿರೋದಿಲ್ಲ. ಈ ಕುರಿತು ಮಾತೆ ಎಂದೂ ಯಾರ ಮುಂದೇನೂ ಏನು ಹೇಳಿರೋದಿಲ್ಲ. ಅವಳು ಈ ಜಗತ್ತನ್ನು ಬಿಡುವ ಕೇವಲ 1 ವರ್ಷದ ಮೊದಲು ಏನು ನಡೆಯಿತು ಅಂತಕ್ಕಂಥ ಸಂಗತಿಯನ್ನ ಶ್ರೀರಾಮಚಂದ್ರನಿಗೆ ಶ್ರೀ ಪಾರ್ವತಿ ಮಾತೆ ಹೇಳ್ತಾಳಂತೆ. ಪಾರ್ವತಿ ಮಾತೆ ಹೇಳ್ತಾಳೆ. ಈ ಕುರಿತು ಕೇಳಿದಾಗ ಅವಳು ಮಾತನಾಡ್ಲಿಕ್ಕೆ ಯಾವಾಗ್ಲೂ ನಿರಾಕರಿಸ್ತಾ ಇದ್ಲು. ಬಹಳಷ್ಟು ಕೇಳಿದಾಗ ತನ್ನ ಮಗನಿಗೆ ಒಬ್ಬ ತಾಯಿ ಏನು ಮಾಡಬೇಕಾಗಿತ್ತೋ ಅದನ್ನೇ ನಾನು ಮಾಡಿದ್ದೇನೆ ಅಂತ ಹೇಳ್ತಾಳೆ. ಒಬ್ಬ ಮಗನಿಗೆ ಒಬ್ಬ ತಾಯಿ ಏನ್ ಮಾಡಬೇಕಾಗಿತ್ತೋ ಅದನ್ನೇ ನಾನು ಮಾಡಿದ್ದೇನೆ, ಅದಕ್ಕಿಂತ ಹೆಚ್ಚಿಂದೇನೂ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವಳು ಹೇಳ್ತಾಳೆ. ಯಾಕಂತಂದ್ರೆ ಸೀತೆಗೆ ಲಕ್ಷ್ಮಣ ಪ್ರತ್ಯಕ್ಷ ಮಗನ ಹಾಗೆ ಇದ್ದ. ಈಗ
ಶ್ರೀರಾಮನು ರಾವಣನನ್ನ ಎದುರಿಸುವ ಸಮಯ ಬಂದ್ಬಿಟ್ಟಿದೆ. ಶ್ರೀರಾಮನ ಬರುವಿಕೆಯನ್ನ ಮಾತೆ ಈ ರೀತಿಯಾಗಿ ವಿವರಿಸ್ತಾಳೆ. ರಾಮನನ್ನ ಎದುರಿಸ್ಲಿಕ್ಕೆ ಪ್ರತ್ಯಕ್ಷವಾಗಿ ರಾಮನ ಎದುರು ಯುದ್ಧ ಮಾಡಬೇಕಾಗಿದೆ. ಆಗ ಶ್ರೀರಾಮನ ಬರುವಿಕೆ ಹೇಗಿರುತ್ತೆ ಅನ್ನೋದನ್ನ ಸೀತಾಮಾತೆಯಲ್ಲಿ ವಿವರಿಸ್ತಾಳೆ. ಅವಳು ಧ್ಯಾನಕ್ಕೆ ಕುಳಿತಾಗ ಕೊನೆ ಇಲ್ಲದ ಪ್ರವಾಹಗಳಿಂದ ತನ್ನ ಮೇಲೆ ಪ್ರಚಂಡವಾದ ಪ್ರೀತಿಯ ವಿಸ್ಫೋಟ, ಉಲ್ಲಾಸಗೊಳಿಸುವ ನೀರಿನ ಕಾರಂಜಿಗಳನ್ನು ಅವಳು ಅನುಭವಿಸಿದಳು. ಅವಳು ಅತ್ಯಂತ ಆನಂದ ಪರವಶತೆಯಲ್ಲಿ ಕುಳಿತುಕೊಂಡಳು. ಆ ಪ್ರೀತಿಯ ತರಂಗಗಳು ಪರಿಸರದಲ್ಲೆಲ್ಲವೂ ಪಸರಿಸಿದವು. ಅವಳು ಗಮನಿಸಿದಳು, ಅದು ಶ್ರೀರಾಮನಿಂದ ಬರುತ್ತಿದೆ ಎಂದು ಅರ್ಥ ಮಾಡಿಕೊಂಡಳು. ವಾತಾವರಣದಲ್ಲಿ ಎಲ್ಲ ಆ ಒಂದು ಏನು ಪ್ರಫುಲ್ಲತೆ, ಆ ಒಂದು ಆನಂದ, ಉಲ್ಲಾಸ ಅವಳಿಗೆ ಕಾಣಿಸುತ್ತೆ. ಇಲ್ಲಿ ಕೊನೆಯಿಲ್ಲದ ಪ್ರವಾಹದಂತೆ ಪ್ರಚಂಡವಾಗಿರ್ತಕ್ಕಂತಹ ಪ್ರೀತಿ ಬರ್ತಾ ಇದೆ. ಉಲ್ಲಾಸಗೊಳಿಸ್ತಕ್ಕಂಥ ನೀರಿನ ಕಾರಂಜಿಗಳನ್ನ ಅವಳು ಅನುಭವಿಸ್ತಾಳೆ. ಅವಳು ಅತ್ಯಂತ ಆನಂದ ಪರವಶತಳಾಗಿ ಕುಳಿತುಕೊಳ್ತಾಳೆ. ಈ ಪ್ರೀತಿಯ ತರಂಗಗಳು ಕೇವಲ ಸೀತೆಯಲ್ಲಿ ಮಾತ್ರ ಹೇಳೋದಿಲ್ಲ, ಪರಿಸರದಲ್ಲೆಲ್ಲ ಇವು ಹೇಳ್ತಾವೆ ಅಂತಕ್ಕಂಥದ್ದನ್ನ ಗಮನಿಸ್ತಾಳೆ. ಅದು ಶ್ರೀರಾಮಚಂದ್ರನು ಬರ್ತಾ ಇದ್ದಾನೆ ಅಂತಕ್ಕಂಥದ್ರ ಸಂಕೇತ ಅಂತ ಹೇಳಿ ಮಾತೆ ಹೇಳ್ತಾಳೆ. ಈಗ ಶ್ರೀರಾಮನು ರಾವಣನ ಮೇಲೆ ಕೊನೆಯ ಬಾಣವನ್ನು ಪ್ರಯೋಗಿಸುವ ಮೊದಲು ಯುದ್ಧ ಪ್ರಾರಂಭ ಆಗತ್ತೆ. ಕೊನೆಯ ಬಾಣವನ್ನ ಬಿಡೋಕ್ಕಿಂತ ಮೊದಲು ಅವನು ರಾವಣನ ಆತ್ಮದ ಒಳ ಸೇರಿ ಅವನನ್ನು ತನ್ನ ಭ್ರಾಂತಿಗಳಿಂದ ಮುಕ್ತಗೊಳಿಸಲು ಕ್ಷಣ ಹೊತ್ತು ನಿಲ್ತಾನಂತೆ. ಕೊನೆಯ ಬಾಣವನ್ನ ಬಿಡೋ ಪೂರ್ವದಲ್ಲಿ ಅವನ ಆತ್ಮದಲ್ಲಿ ಒಳ ಸೇರಿ ಅವನಲ್ಲಿರ್ತಕ್ಕಂಥ ಭ್ರಾಂತಿಯನ್ನ ಮುಕ್ತಗೊಳಿಸ್ಲಿಕ್ಕೆ ಒಂದು ಕ್ಷಣ ನಿಲ್ತಾನೆ. ಅವನು ತಾನೇ ಮೂಲ ಸೆಲೆಯಾದ ಪ್ರೀತಿಯ ಪ್ರವಾಹವನ್ನು ಕಳಿಸ್ತಾನೆ ಮತ್ತು ಅಂತಿಮ ಹೊಡೆತವನ್ನ ಸಡಿಲಿಸಿ ಬಿಟ್ಟು ರಾವಣನನ್ನು ಮಾಯಾಜಾಲದಿಂದ ಹಿಡಿದುಕೊಂಡಿದ್ದ 10 ಮಾರಕ ಗುಣಲಕ್ಷಣಗಳ ಬೇರುಗಳನ್ನು ಕತ್ತರಿಸಿದನು. ಅವನ ಆತ್ಮದಲ್ಲಿ ಒಳ ಸೇರಿ ಅವನಲ್ಲಿರ್ತಕ್ಕಂಥ ಭ್ರಾಂತಿಗಳನ್ನ ಮುಕ್ತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೂಲ ಸೆಲೆಯಾದ ಪ್ರೀತಿಯ ಪ್ರವಾಹವನ್ನ ಅವನಿಗೆ ಕಳಿಸ್ತಾನೆ. ಕೊನೆಗೆ ಅಂತಿಮವಾಗಿ ತನ್ನ ಬಾಣವನ್ನ ಏರಿಸಿ ಬಿಡ್ತಾನೆ. ಮಾಯಾಜಾಲದಿಂದ ಹಿಡಿದುಕೊಂಡಿರ್ತಕ್ಕಂಥ ಅವನ 10 ಮಾರಕ ತಲೆಗಳು, 10 ಮಾರಕ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥ 10 ತಲೆಗಳನ್ನ ಬೇರು ಸಮೇತವಾಗಿ ಅವಳನ್ನ ಕತ್ತರಿಸಿ ಚೆಲ್ತಾನೆ. ರಾವಣ ಸಾಯುತ್ತಿದ್ದಂತೆ ಅವರಿಬ್ಬರಲ್ಲಿ ಮಾತುಕತೆಗಳಾಗ್ತಾವಂತೆ. ಇನ್ನೇನು ಜೀವ ಬಿಡ್ತಾ ಇದ್ದಾನೆ. ಆಗ ರಾವಣರಲ್ಲಿ ಮಾತುಕತೆಗಳಾಗ್ತಾವ. ಅವಾಗ ರಾವಣ ಕೇಳ್ತಾನಂತೆ, ತನ್ನ ನಿಜವಾದ ಮನೆಗೆ ಈಗ ತಾನು ಹಿಂತಿರುಗಲು ಸಾಧ್ಯವೇ ಎಂದು ಅತ್ಯಂತ ವಿನಮ್ರವಾಗಿ ರಾವಣನು ಶ್ರೀರಾಮನಿಗೆ ಕೇಳ್ತಾನಂತೆ. ನಾನು ಈಗ ನನ್ನ ಮನೆಗೆ ಹಿಂತಿರುಗಲಿಕ್ಕೆ ಸಾಧ್ಯ ಇದೆನಾ ಅಂತ ಹೇಳಿ. ಆಗ ಶ್ರೀರಾಮನು ಖೇದದಿಂದ ತನ್ನ ತಲೆಯನ್ನ ಅಲ್ಲಾಡಿಸ್ತಾನೆ. ತನ್ನ ಕಾಮಲಾಲಸೆ ಹಾಗೂ ದರ್ಪಗಳು ಬೇರು ಸಮೇತವಾಗಿ ಕಿತ್ತು ಹೋಗಿರುವುದನ್ನು ಹಾಗೂ ಅಹಂಕಾರವು ಕರಗಿರುವುದನ್ನು ದೃಢಪಡಿಸಿಕೊಂಡು ತನ್ನನ್ನು ತಾನು ಸಂಪೂರ್ಣವಾಗಿ ಮುಕ್ತಗೊಳಿಸಿಕೊಳ್ಳಲು ಅವನಿಗೆ ಇನ್ನೊಂದು ಜನ್ಮದ ಅಗತ್ಯವಿತ್ತು. ಇಲ್ಲ ರಾವಣ, ನೀನು ಈಗ ನಿನ್ನ ಹಿಂದಿನ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಆ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಕಾಮಲಾಲಸೆಯನ್ನ ನೀನು ಬೇರು ಸಮೇತವಾಗಿ ಕಿತ್ತಬೇಕು. ನಿನ್ನ ದರ್ಪಗಳನ್ನ ಬೇರು ಸಮೇತವಾಗಿ ಕಿತ್ತು ಒಗೆಯಬೇಕು. ಅಹಂಕಾರ ಕರಗಬೇಕು. ಅವೆಲ್ಲವನ್ನು ದೃಢಪಡಿಸ್ತಕ್ಕಂಥ ಇನ್ನೊಂದು ಜನ್ಮವನ್ನ ನೀನು ಬದುಕಬೇಕಾಗಿದೆ ಅಂತ ಹೇಳ್ತಾನೆ. ಆ ಕೊನೆಯ ಪ್ರಯತ್ನವನ್ನು ನೀನು ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿನೇ ಸೀತಾಮಾತೆಯು ಭವಿಷ್ಯವನ್ನು ನೋಡಿರುವಂತೆ ಹೇಳ್ತಾಳೆ ಅವಳು. ಆ ಕೊನೆಯ ಜನ್ಮಕ್ಕಾಗಿ ಮೊದಲು ಅವನು ಸಹಸ್ರಮಾನಗಳವರೆಗೆ ಅಲೆಯಬೇಕು. ಸೀತಾಮಾತೆ ಅವನ ಭವಿಷ್ಯವನ್ನು ನೋಡಿದ ಹಾಗೆ ಏನ್ ಹೇಳ್ತಾಳೆ ನೋಡ್ರಿ. ಆ ಒಂದು ಕೊನೆಯ ಜನ್ಮಕ್ಕಾಗಿ ಅವನು ಮೊದಲು ಸಹಸ್ರಮಾನಗಳವರೆಗೆ ಅಲೆಯಬೇಕು. ಉನ್ನತ ಲೋಕಗಳಲ್ಲಿ ಮರಳಲು ಅವನು ಸ್ವೀಕೃತಿಯನ್ನು ಪಡೆಯಲು ಸಾಧ್ಯವಾಗುವ ಮೊದಲು ಅದು ದೀರ್ಘ ಸಮಯವಾಗಿದೆ. ಅವನು ಉನ್ನತ ಲೋಕವನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗ್ಬೇಕಾದ್ರೆ ಇನ್ನೂ ಬಹಳಷ್ಟು ದಿವಸ ಬೇಕಾಗತ್ತೆ. ಅದು ದೀರ್ಘ ಸಮಯವಾಗಿದೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾಳೆ. ಯುದ್ಧ ಮುಗಿಯುತ್ತಲೇ ಅವಳನ್ನು ಪೋಷಿಸುತ್ತಿದ್ದ ಅಮೃತವು ಹರಿಯುವುದು ನಿಂತು ಹೋಗ್ತದ. ಅವಳು ಧ್ಯಾನದಿಂದ ಹೊರಬರುತ್ತಿದ್ದಂತೆ ಮಹಾ ಅಗ್ನಿಯು ಅವಳ ದೇಹವನ್ನು ಸುತ್ತುವರೆದ ಸ್ಥಾನದಲ್ಲಿ ಪ್ರೀತಿಯ ಅಲೆಗಳು ಪುನಃ ಸ್ಥಾಪಿತಗೊಂಡವು. ಅವಳ ತಪಸ್ಸಿನ ತಾಪವು ಜ್ವಾಲೆಯಾಗಿ ಸಿಡಿಯುತ್ತಿತ್ತು. ಅಗ್ನಿ ಬೋಗುಣಿಯಲ್ಲಿ ಕುಳಿತಿರುವಂತಹ ಸ್ಥಿತಿಯಲ್ಲಿ ಶ್ರೀರಾಮ ಮತ್ತು ಮತ್ತಿತರಿಗೆ ಅವಳು ಕಂಡು ಬಂದಳು. ಅವಳು
ಸಜೀವವಾಗಿ ಸುಟ್ಟು ಹೋಗುತ್ತಿದ್ದಾಳೇನೋ ಎಂದು ಭಾವಿಸಿ ಲಕ್ಷ್ಮಣ ಗಾಬರಿಯಾಗಿ ಕೂಗಿದನು. ಅವಳಿಗೇನು ಅವಳೆಡೆಗೆ ಓಡಿ ಹೋಗ್ತಾನೆ. ಆದ್ರೆ ಶ್ರೀರಾಮಚಂದ್ರ ಅವನನ್ನ ತಡಿತಾನೆ. ಆಶ್ಚರ್ಯದಿಂದ ಆ ದೃಶ್ಯವನ್ನ ನೋಡ್ತಾ ಅವನು ಹೇಳ್ತಾನೆ, ಅವಳು ಈ ಸ್ಥಳದ ಸಮಸ್ತ ಅಶುದ್ಧತೆಯನ್ನು ಮತ್ತು ಯುದ್ಧದ ಪರಿಣಾಮಗಳನ್ನು ನುಂಗಿ ಹಾಕುತ್ತಿದ್ದಾಳೆ. ಈ ಬೆಂಕಿಯು ಅವಳ ತಪಸ್ಸಿನ ಅಗ್ನಿಯಾಗಿದೆ, ಅದು ಉರಿಯಲಿ ಬಿಡು ಲಕ್ಷ್ಮಣ ಅಂತ ಹೇಳಿ ಅವನು ಲಕ್ಷ್ಮಣನನ್ನ ತಡಿತಾನೆ. ಅವಳು ಈ ಸ್ಥಳದಲ್ಲಿ ಇರ್ತಕ್ಕಂಥ ಸಮಸ್ತ ಅಶುದ್ಧತೆಯನ್ನ ನುಂಗಿ ಹಾಕ್ತಾ ಇದ್ದಾಳೆ, ಯುದ್ಧದ ಪರಿಣಾಮಗಳನ್ನ ನುಂಗಿ ಹಾಕ್ತಾ ಇದ್ದಾಳೆ. ಈ ಬೆಂಕಿ ಅವಳ ತಪಸ್ಸಿನ ಅಗ್ನಿಯಾಗಿದೆ, ಅದು ಉರಿಯಲಿ ಬಿಡು ಅಂತ ಹೇಳಿ ಶ್ರೀರಾಮಚಂದ್ರ ಲಕ್ಷ್ಮಣನ್ಗೆ ಹೇಳ್ತಾನೆ. ಅವಳು ಅಗ್ನಿಯನ್ನ ತನ್ನ ದೇಹದಲ್ಲಿ ಒಳಗೆಳೆದುಕೊಂಡಾಗ ಅದು ಕಡಿಮೆ ಆಗ್ತದ. ಇನ್ನು ಆ ಕ್ಷಣದಲ್ಲಿ ಅಯೋಧ್ಯೆಯಲ್ಲಿ ಅವಳು ಹೊತ್ತಿಸಿರ್ತಕ್ಕಂತಹ ಜ್ಯೋತಿ, ತಾನು ಅರಣ್ಯಕ್ಕೆ ಹೋಗುವಾಗ ಒಂದು ಜ್ಯೋತಿಯನ್ನ ಹೊತ್ತಿಸಿ 4 ಜನ ಗೆಳತಿಯರಿಗೆ ಸೇವಕಿಯರಿಗೆ ಅದನ್ನ ಕಾಯ್ಲಿಕ್ಕೆ ಹೇಳ್ತಾಳಲ್ಲ, ಆ ಜ್ಯೋತಿ ಅದನ್ನ ನೋಡ್ತಾ ಇನ್ನೂ ಸೋಮ ಇರ್ತಾಳೆ. ಆ ಜ್ಯೋತಿ ಆರಿ ಹೋಯಿತು ಅಂತ ಹೇಳಿ ಸೋಮ ಹೇಳ್ತಾಳೆ. 14 ವರ್ಷಗಳ ಕಾಲ ನಿರಂತರವಾಗಿ ಉರಿದ ನಂತರ ಮಾತೆಯು ಹೊತ್ತಿಸಿದ ಜ್ಯೋತಿಯು ಹೊರಟು ಹೋಯಿತು. ಅದು ವಿಜಯದ ಸಂಕೇತವೋ ಅಥವಾ ಸಾವು ಎಂದಷ್ಟೇ ನನಗೆ ತಿಳಿದಿತ್ತು ಅಂತ ಹೇಳಿ ಸೋಮ ಹೇಳ್ತಾಳೆ. ನಂತರ ಲಂಕೆಯಲ್ಲಿಯ ಜ್ವಾಲೆಗಳು ಮಾತೆಯಲ್ಲಿ ಲೀನವಾದ ನಂತರ ಅವಳು ಶ್ರೀರಾಮನ ಉಪಸ್ಥಿತಿಯನ್ನ ಅನುಭವಿಸ್ತಾಳೆ. ಅದು ಲಂಕೆಯಲ್ಲಿ ಆ ಜ್ವಾಲೆ ಉಪಶಮನವಾದ ನಂತರ, ಅದು ಶಾಂತವಾದ ನಂತರ ಶ್ರೀರಾಮನು ಬಂದಿರೋದನ್ನ ಅವಳು ಅನುಭವಿಸ್ತಾಳೆ. ಅವನನ್ನ ನೋಡ್ಲಿಕ್ಕೆ ಕಣ್ಣುಗಳನ್ನ ತೆರೆದಳು. ಸಂತೋಷದಿಂದ ಅವನಿಗೆ ಶುಭಾಶಯಗಳನ್ನ ಕೋರ್ಬೇಕು ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಎಷ್ಟೋ ದಿನಗಳಿಂದ ಅವಳ ಕಾಲುಗಳ ಮೇಲೆ ನಿಂತಿರೋದಿಲ್ಲ. ಈಗ ಅಮೃತವೂ ಕೂಡ ನಿಂತು ಹೋಗಿದೆ. ಅವಳನ್ನ ಸಶಕ್ತವಾಗಿ ಇಟ್ಟಿರ್ತಕ್ಕಂಥ ಅಮೃತವೂ ನಿಂತು ಹೋಗಿದೆ. ಇದ್ದಕ್ಕಿದ್ದಂತೆ ಅವಳು ದೇಹವು ಆಹಾರ ಮತ್ತು ನೀರಿನ ಕೊರತೆಯಿಂದ ನಿಶ್ಶಕ್ತವಾಗಿದೆ. ಅವಳು ಏಳಲು ಪ್ರಯತ್ನಿಸುತ್ತಿದ್ದಂತೆ ತಲೆ ಸುತ್ತಿ ಪ್ರಜ್ಞಾಹೀನಳಾಗಿ ಬಿದ್ದು ಬಿಡ್ತಾಳೆ. ಯುದ್ಧದಲ್ಲಿ ಆದ ಗಾಯಗಳಿಂದ ನಿತ್ರಾಣಗೊಂಡ ರಾಮನಿಗೂ ಆರೈಕೆಯ ಅಗತ್ಯ ಇರುತ್ತೆ. ಆದಾಗ್ಯೂ ಕೂಡ ಅವಳನ್ನ ಎತ್ತಿಕೊಂಡು ಅರಮನೆಯ ಒಳಗೆ ಹೋಗ್ತಾನೆ. ಅವಳ ಬಾಯಿಯಲ್ಲಿ ನೀರಿನ ಹನಿಯನ್ನ ಹರಿಸುತ್ತಾ ದಿನಗಟ್ಟಲೆ ಅವನು ಕಳೀತಾನೆ. ಕೊನೆಗೆ ಅವಳು ಪ್ರಜ್ಞೆಗೆ ಬರ್ತಾಳೆ. ಮಂಡೋದರಿಗೆ ಮಾತು ಕೊಟ್ಟಂತೆ ವಾಗ್ದಾನ ಕೊಟ್ಟಿರ್ತಾಳೆ. ಅವಳು ಮೊದಲ ಆಹಾರವನ್ನು ಮಂಡೋದರಿಯ ಕೈಯಿಂದಲೇ ಸ್ವೀಕರಿಸ್ತಾಳೆ. ಲಂಕೆಯಲ್ಲಿ ನಾನು ಸ್ವೀಕರಿಸುವ ಮೊದಲ ಆಹಾರ ನಿನ್ನ ಕೈಯಿಂದಲೇ ಅಂತ ಹೇಳಿ ಮಂಡೋದರಿಗೆ ಮಾತು ಕೊಟ್ಟಿರ್ತಾಳೆ. ಆ ಮಾತಿನ ಪ್ರಕಾರ ಅವಳ ಕೈಯಿಂದಲೇ ಅವಳು ಮೊದಲ ಆಹಾರವನ್ನ ಸ್ವೀಕರಿಸ್ತಾಳೆ. ಲಂಕೆಯ ಜನರಿಗೆ ಆಹಾರ ನೀಡುವ ಮೂಲಕ ಈಗ ಈ ಭೂಮಿಯನ್ನು ಗುಣಪಡಿಸಬೇಕಾಗಿದೆ ಅಂತ ಹೇಳ್ತಾಳೆ. ತಾನು ಆಹಾರ ಸೇವಿಸೋದಷ್ಟೇ ಅಲ್ದೇನೆ ಲಂಕೆಯ ಜನರೆಲ್ಲರಿಗೂ ಆಹಾರವನ್ನ ಕೊಡಬೇಕು ಅಂತ ಹೇಳ್ತಾಳೆ. ಅದರ ಮುಖಾಂತರ ಈ ಭೂಮಿಯನ್ನು ಗುಣಪಡಿಸಬೇಕು ಅಂತ ಹೇಳ್ತಾಳೆ. ಜನರಿಗೆ ಆಹಾರ ನೀಡುವುದು ಮಾತೆಗೆ ತನ್ನ ಪ್ರೀತಿಯನ್ನು ಅಭಿವ್ಯಕ್ತಪಡಿಸುವ ವಿಧಾನವಾಗಿತ್ತು. ಬಹುಶಃ ನಿಮಗೆ ತಿಳಿದಂತೆ ಈ ಕಷ್ಟದ ದಿನಗಳಲ್ಲಿ ತನಗೆ ಸಂಗಾತಿಯಾದ ಮತ್ತು ಸಾಕ್ಷಿಯಾಗಿ ಇಷ್ಟು ದಿನಗಳವರೆಗೆ ತನಗೆ ಆಶ್ರಯ ನೀಡಿರುವಂತಹ ಅಶೋಕ ಮರಕ್ಕೆ ಹೋಗಿ ಅವಳು ಹಣೆಯನ್ನು ಹಚ್ಚಿ ಅದರ ಬೇರುಗಳಿಗೆ ಸ್ಪರ್ಶಿಸಿ ಗೌರವವನ್ನು ಸಲ್ಲಿಸಿದು ಲಂಕೆಯಲ್ಲಿ ಅವಳ ಕೊನೆಯ ಕಾರ್ಯವಾಗಿತ್ತು. ಕೊನೆಯ ಕೆಲಸ, ಲಂಕೆಯಲ್ಲಿ ಅವಳ ಕೊನೆಯ ಕೆಲಸ ಏನು ಅಂತಂದ್ರೆ, ಅವಳಿಗೆ ಇಷ್ಟು ವರ್ಷ ಸಂಗಾತಿಯಾಗಿ ನಿಂತಿರ್ತಕ್ಕಂಥದ್ದು, ಅವಳೆಲ್ಲ ಕೆಲಸಗಳಿಗೆ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ಆ ಅಶೋಕವನದ ಅಶೋಕ ವೃಕ್ಷ. ಆ ವೃಕ್ಷದ ಬಳಿ ಹೋಗಿ ಅಲ್ಲಿ ಹಣೆ ಹಚ್ಚಿ ಅವಳು ಅದರ ಬೇರುಗಳಿಗೆ ಸ್ಪರ್ಶಿಸಿ ಗೌರವವನ್ನ ಸಲ್ಲಿಸಿ ಬರ್ತಾಳೆ. ಇಲ್ಲಿಗೆ ಲಂಕೆಯ ಕೆಲಸಗಳು ಸಂಪೂರ್ಣ ಆಗ್ತವೆ. ಸೋಮ ಮೌನವಾಗಿ ಎಲ್ಲ ಕಥೆಯನ್ನು ಹೇಳಿ ನೋಡ್ತಾಳೆ. ಆಗ ಎಷ್ಟೋ ಜನರು, ಕೇವಲ ಅನಸೂಯ ಮತ್ತು ಅವಳ ತಾಯಿ ಮಾತ್ರ ಅಲ್ಲ, ಎಷ್ಟೋ ಜನ ಸಾಧುಗಳು ಬಂದು ನಿಂತಿರ್ತಾರೆ. ನೀವೆಲ್ಲ ಇಷ್ಟು ಜನ ಬಂದಿದ್ದೀರಾ, ನಾನು ನೋಡೇ ಇಲ್ಲ, ನಿಮಗಾಗಿ ನಾನು ಆಹಾರವನ್ನ ತಯಾರು ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ಅಲ್ಲಿ ನೆರೆದಿರ್ತಕ್ಕಂಥ ಸಾಧುಗಳು ಹೇಳ್ತಾರೆ, ಬೇಡ ಸೋಮ, ಬೇಡ, ಇಂದು ಬೇಡ. ನೀನು ನಮ್ಮ ಆತ್ಮಗಳನ್ನು ಪೋಷಣೆ ಮಾಡಿರುವುದರಿಂದ ನಮ್ಮ ದೇಹಗಳು ತೃಪ್ತಗೊಂಡಿವೆ ಎನ್ನುತ್ತಾ ಅವರೆಲ್ಲರೂ ಮತ್ತೆ ನಾಳೆ ಬರ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಾಗೆಯೇ ಅನಸೂಯ ಮತ್ತು ಅವಳ ತಾಯಿಯೂ ಕೂಡ ಮತ್ತೆ ನಾಳೆ ಬರ್ತೇವೆ ಅಂತ ಹೇಳಿ ಈ ಸೋಮ ಹೇಳ್ತಕ್ಕಂಥ ಕಥೆಯನ್ನೇ ತಲೆಯಲ್ಲಿ ಇಟ್ಕೊಂಡು ಅವರೆಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ಮರಳ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಸಮಯ ಬಹಳ ಆಯ್ತು. ನಾವು ಕೂಡ ಇಲ್ಲಿಗೆ ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಈಗ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ.
ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮುಖದ ಮೇಲೆ ಮಂದಹಾಸವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಚರಣ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ನನ್ನ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮ ಬಳಿ ಬಂದು ಕುಳಿತಿದ್ದಾರೆ, ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಆಲಿಸಿ ಮಾಸ್ಟರ್ಸ್, ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದತ್ತ ಪಯಣ ಸಾಗಲಿ ಮಾಸ್ಟರ್ಸ್, ನಿರಂತರ ಪಯಣ ಸಾಗಲಿ. ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ನಿರಂತರ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮಗಳನ್ನು
ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಬರುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನ ಆಳವಾಗುತ್ತಿದ್ದಂತೆ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಅನುಭವಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds.
10 seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಮೇಡಮ್ ಇಷ್ಟಾಯಣ ಬಹಳ ಚೆನ್ನಾಗಿತ್ರಿ. ಚಂದಿತ್ರಿ ಮೇಡಮ್. ಅದು ಅದೇ. ನಿಜವಾಗ್ಲೂ ನೀವ್ ಅಂದಂಗ ಸೀತಾ ಸೂಕ್ಷ್ಮ ರೂಪದಲ್ಲಿ ಹೋಗಿ ಲಕ್ಷ್ಮಣಗ ಹೌದು. ಯಮನಿಗ್ ನಡು ನಿಂತು ಅವನಿಗೆ ರಕ್ಷಣೆ ಮಾಡೋದು ಒಟ್ಟ ಗೊತ್ತಿರ್ಲಿಲ್ರಿ. ಗೊತ್ತಿರ್ಲಿಲ್ರಿ ಓದ್ದಾಗೆ ತನ್ನ ಹ್ಮ್ ಕೆಲವು ಭಾಗಗಳನ್ನ ಕೊಡ್ತಾನಂತ್ರಿ ಕೆಲವು ವರ್ಷ ಕೊಟ್ಲಲ್ಲ ಅದನ್ನೂ ಗೊತ್ತಿಲ್ಲ. ಹ್ಞೂ ರೀ ಮೇಡಮ್, ಎಷ್ಟು ಚಲೋ ಅನಸ್ತದ. ಬಹಳಷ್ಟು ವಿಷಯಗಳು ಗೊತ್ತಿಲ್ಲ. ಆಮೇಲೆ ರಾವಣ ಹೌದು. ಸಾಯ ಮುಂದ ಹ್ಮ್. ಇದು ನನ್ ಹ್ಮ್. ಮನಿಗ್ ಹ್ಮ್. ಮತ್ ಹೋಗ್ಬಹುದೇನಂತ ಕೇಳ್ತಾನ ಅವ. ಹೌದು ಕೇಳಿದ್ರಿ ಇಲ್ಲ, ಹೌದು ಇನ್ನ ಮೂಲೆ ಮನಿಗ್ ಹೋಗ್ಬೇಕಾದ್ರೆ ಇನ್ನ ಒಂದು ಜನ್ಮನಿ ಎತ್ತಬೇಕಂತ ಹೇಳ್ತಾನ. ಆ ಹೌದ್ರಿ, ಒಂದು ಅದಕ್ಕೂ ಅವಾಗ ಸೀತಾ ಮತ್ತೆ ಸಹಸ್ರಮಾನ. ಪ್ರವೇಶ ಮಾಡಿ ಆ ಒಂದು ಜನ್ಮ ತಗೋಬೇಕಾದ್ರೆ ಇನ್ನ ಸಹಸ್ರಮಾನ ವರ್ಷಗಳವರೆಗೆ ಅವ ಇಲ್ಲೇ ತಿರ್ಗಾಡ್ಬೇಕಾಗ್ತದೆ. ಹೌದ್ರಿ ಅದಕ್ಕ ಹೌದು. ಒಂದ್ ಇನ್ಸ್ಟೆನ್ಸಸ್ ಇನ್ನು ಭೂಮಿಯ ಮೇಲೆ ಅವನ್ ಜನ್ಮ ತಳಿಲಿಕತ್ತಾನ ಅನ್ನೋದಕ್ಕೆ ಈ ವಸುಂಧರಾ ವಾರಿಯರ್ಸ್ ಗ್ರೂಪ್ ನೊಳಗೆ ಒಂದ್ಸರಿ ಒಬ್ರು ಶೇರ್ ಮಾಡ್ಕೊಂಡಿದ್ರಿ ಮೇಡಮ್. ಏನಂತಂದ್ರೆ ಒಬ್ಬ ಹೆಣ್ಮಗಳು ನನ್ನ ಪೂರ್ವ ಜನ್ಮದ ವೃತ್ತಾಂತವನ್ನ ನಾನು ನೋಡ್ಕೊಂಡಿನ್ರಿ, ಹೋದ್ ಜನ್ಮದೊಳಗ ನಾ ರಾವಣನಾಗಿದ್ದೆ ಅಂತ ಹೇಳಿ. ನೋಡ್ಲಿಕ್ಕೆ ಆಕಿನೂ ಎಷ್ಟು ಸುಂದರ್ರಿ, ಇಂತ ಪರ್ಸನಾಲಿಟಿ. ಅವತ್ತು ಇದ್ರ ಮೇಲೆ ಬಂದ್ರು ಫೋಟೋ ನೋಡಿದ್ವಿ. ಅಗ್ದಿ ದೊಡ್ಡ ಮುಖ, ನೆಟ್ಟಗ್ ಮೂಗ, ಬೆಳ್ಳಗ್ ಬಣ್ಣ, ದೊಡ್ಡ ದೊಡ್ಡ ಕಣ್ಣ, ತುಂಬಿದ ಮುಖ. ಆಕಿಗ್ ನೋಡಿದ್ರ ದೊಡ್ಡ ಪರ್ಸನಾಲಿಟಿ ಹಂಗೆ ಅನಿಸ್ತಿತ್ತು ನೋಡ್ರಿ. ಅಂದ್ರೆ ಮಹಿಳೆ ಚೇಂಜ್ ಆಗ್ತಾವಂತಲ್ರಿ ಮೇಡಮ್ ಆತ್ಮಗಳು. ಅಂದ್ರೆ ಗಂಡಿದ್ದ ಹೆಣ್ಣು ಹುಟ್ಟಬಹುದು, ಅವ್ರು ಏನು ಆಗ್ಬೋದ್ರಿ. ಏನು ಆಗ್ಬೋದು, ಯಾಕಂದ್ರೆ ಆತ್ಮಕ್ಕೆ ಇದು ಇರಲ್ಲ. ಏನು ಇರಲ್ಲ. ಗಂಡನು ತಗೋಬಹುದು, ಹೆಣ್ಣನ್ನು ತಗೋಬಹುದು, ಹೆಣ್ಣು ರೂಪನ. ಹೌದು. ಎಲ್ಲಿಯವರೆಗೆ ಹೆಣ್ಣು ರೂಪ ತಗೊಂಗ್ಲ ಅಲ್ಲಿ ತನಕ ಮೋಕ್ಷ ಇಲ್ಲ ಅಂತಾರ್ರಿ ಮೇಡಮ್. ಅಂದ್ರೆ ಅಲ್ಲಿನೇ ಹೆಚ್ಚು ಅನುಭವಿಸ್ಬೇಕಾಗ್ತದ. ಹೆಚ್ಚಿನ ಒಂದು ಪ್ರೀತಿ ಹರಿಯೋದ್ ಅಲ್ಲಿನೇ. ತ್ಯಾಗ, ಪ್ರೀತಿ ಹರಿಯೋದ್ ಅಲ್ಲೇನೆ. ಹೆಣ್ಣು ರೂಪ ತಗೊಂಡಾಗೆ ಅವ್ರಿಗೆ ಮುಕ್ತಿ ಸಿಗ್ತದ ಅಂತಂತಾರ. ಮತ್ತೆ ಒಟ್ಟ ಚಂದ ಅದರಿ ಮೇಡಮ್. ಹೌದು. ಆಮೇಲೆ ಮೇಡಮ್ ನನಗ ಬಲಗಣ್ಣಗ ಒಂದ್ ಹನಿ ನೀರ್ ಬಂತ್ರಿ. ಅದ್ ಯಾಕೋ ಗೊತ್ತಿಲ್ಲ. ಯೂಶಲಿ ಆಕಳಿಸಿದ್ರಷ್ಟೇ ನೀರ್ ಬರ್ತದಲ್ಲ, ನಾ ಏನ್ ಆಕಳಿಸಿಲ್ಲ. ನೀರ್ ಬಂತ ಮೇಲೆ ಐಲಿಟ್ಸ್ ಬಹಳ ಫ್ಲಟರ್ ಆಗ್ಲಿಕತ್ತೀವ್ರಿ ಮೇಡಮ್. ಇವು ಬಟರ್ಫ್ಲೈ ಇದು ಪಾತ್ರಗಿತ್ತಿ ಹೆಂಗ್ ಇದು ಪಂಕ ಅಳ್ಳಾಡ್ತಾವಲ್ಲ, ಹಂಗ ಸ್ವಲ್ಪ ಹೊತ್ತು ಇದು ಎರಡೂ ಐಲಿಟ್ಸ್ ಬಹಳ ಹಿಂಗ್ ವೈಬ್ರೇಟ್ ಆಗ್ಲಿಕತ್ತೀವ್ರಿ ಮೇಡಮ್. ಆಮೇಲೆ ಮತ್ತೆ ಕಡಿಮೆ. ಹೌದಲ್ರಿ. ಇಲ್ಲ, ಅವು ಬಟರ್ಫ್ಲೈಸ್ ಗಳ ಸೂಚನೆ ಏನಂದ್ರೆ ಮಾಸ್ಟರ್ಸ್ ಗಳ ಬಂದಾರ ಅನ್ನೋ ಸೂಚನೆ ರೀ ಮೇಡಮ್ ಅದು. ಬಟರ್ಫ್ಲೈಗಳು ಹಾರಾಡ್ದಂಗ ಅನಿಸ್ತು, ಹೊರಗ್ ಬಂದ್ ಗಾರ್ಡನ್ ಕೂತು ಮಾಡುದು ಅಂದ್ರ ಸಹಿತನು ಮಾಸ್ಟರ್ಸ್ ಗಳು ಬಂದಾರ ಅನ್ನೋ ಸೂಚನೆ. ಮತ್ತೆ ಯಾರು ಶೇರ್ ಮಾಡ್ಕೊಳ್ರಿ ಮೇಡಮ್. ಓಕೆ ಓಕೆ ಓಕೆ, ನಮಸ್ಕಾರ. ಮತ್ ಯಾರೇನ್ ಶೇರ್ ಮಾಡ್ಕೊಳ್ತೀರಿ? ಹಲೋ ಹಲೋ ರೇಖಾ. ಹೇಳವಿ. ಅದೇ ಶೀತಾಹಣೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಹೇಳ್ದಂಗೆ. ಕೆಲವು ವಿಷಯಗಳು ಏನು ಇವು ಓದಿದ್ದು ಎಲ್ಲೇ ಕಥೆನೂ ಕೇಳಿಲ್ಲ, ಗೊತ್ತೇ ಇಲ್ಲ ಇವೆಲ್ಲ ನಮ್ಗೆ. ಲಕ್ಷ್ಮಣನ ಕಿಂದು ಸೂಕ್ಷ್ಮ ರೂಪದಲ್ಲಿ ಬಂದು ಸೀತಾ ಪ್ರಾಣ ಉಳಿಸಿರೋದು, ತನ್ನ ಕೆಲವು ದಿನಗಳನ್ನ ಅವನಿಗೆ ಕೊಟ್ಟಿರೋದು, ಇವೆಲ್ಲ ಅದ್ಭುತ ವಿಷಯಗಳು. ನನಗೆ ಕ್ಲಿಯರ್ ಆಗಿ ಸುಂದರವಾದ ಮಗು, ನಗುಮುಖ, ಫುಲ್ ನಗುಮುಖ, ಸುಂದರವಾದ ಮಗು ಕಾಣಿಸ್ತು. ಎಷ್ಟು ಚಂದ, ಇನ್ನೂ ಕಣ್ಮುಂದ್ ಬಂದಂಗ ಆಗ್ತಾ ಇದೆ ನನಗ. ಅಷ್ಟು ಚಂದ ನಗುದು, ನಗುಮುಖ ಪೂರಾ ನಕ್ಕಿದ್ದು. ಏನೋ ನೋಡುವ ಏನೋ ಒಳ್ಳೆ ಒಟ್ಟಿನ ಒಳಗ ದಿವ್ಸ ಒಂದಿಲ್ಲ ಒಂದು ಹೊಸ ಅನುಭವ ಮಾತ್ರ. ಹೊಸ ಅನುಭವಗಳ್ರಿ. ಇದೇ ರಿಪೀಟ್ ಅಂತೇನಿಲ್ಲ, ಒಂದ್ಸಲನೂ ರಿಪೀಟ್ ಆಗಿಲ್ಲ ಅವ್ ಹಂಗೆ.
ಇಲ್ಲ ಹೊಸ ಹೊಸ ಅನುಭವ. ಬರ್ದಿಡು ಗಂಗು, ಹಂಗೆ ಬಿಡ್ಬೇಡ, ನೆನಪ್ ಹೋಗ್ಬಿಡ್ತದ. ಡೇಟ್ ಹಾಕಿ ಹೌದ್ ನೋಡ್ರಿ ಅಕ್ಕ, ಬರ್ದಿಡ್ಬೇಕು. ಹೌದು. ಮರ್ತ್ ಹೋಗ್ಬಿಡ್ತೀವಿ ನಾವು. ಹೌದ್ ಹೌದ್ರಿ, ಮರಿತದ. ಓಕೆ ಬರಿತೀನ್ರಿ, ನಾಳೆ ಬರ್ದಿಡ್ತೀನಿ. ಓಕೆ ಓಕೆ ಓಕೆ. ಥ್ಯಾಂಕ್ ಯು. ಓಕೆ, ಸಮಯ ಆಯ್ತು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಓಕೆ, ಮುಗಿಸೋಣ್ರಿ. ಓಕೆ, ನಾಳೆ ಮತ್ತೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.